ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ರಾಮ ಮಂದಿರ ಅನ್ನೋ ವಿಚಾರ ಈ ಹಿಂದೆ ನಮಗೆ ಸಾಕಷ್ಟು ಹೆಮ್ಮೆಯನ್ನ ತಂದುಕೊಡ್ತಾ ಇತ್ತು, ಸಾಕಷ್ಟು ಖುಷಿ ಸಂತೋಷವನ್ನ ಭಕ್ತಿ ಭಾವವನ್ನ ತುಂಬಿಸಿರ್ತಾ ಇತ್ತು. ಆದ್ರೆ ಈಗ ರಾಮ ಮಂದಿರ ಅನ್ನುವ ಹೆಸರು ಕಿವಿಗೆ ಬಿದ್ದ ತಕ್ಷಣ ಮೊದಲು ನೆನಪಾಗೋದು ಅಲ್ಲಿ ನಡೆದಂತಹ ಹಗರಣದ ವಿಚಾರ, ಅಲ್ಲಿ ನಡೆದಂತಹ ಕಳ್ಳತನದ ವಿಚಾರ. ಹಾಗಾದ್ರೆ ಆ ಕಳ್ಳತನ ಮಾಡಿದವ್ರು ಯಾರು? ದೇಶದ ಅತ್ಯಂತ ಪ್ರತಿಷ್ಠಿತ ಧಾರ್ಮಿಕ ಕೇಂದ್ರಗಳಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಂತಹ ದೇವಾಲಯ. ಆದ್ರೆ ಈಗ ಮತ್ತೊಮ್ಮೆ ಅದೇ ದೇವಾಲಯ ಸುದ್ದಿಯ ಕೇಂದ್ರ ಬಿಂದುವಾಗಿ ಕಣ್ಣು ಮುಂದೆ ಇದೆ. ಆದ್ರೆ ಈ ಬಾರಿ ಕಾರಣಗಳು ಭಕ್ತಿ ಭಾವ ಅಥವಾ ಧಾರ್ಮಿಕ ಕಾರ್ಯಕ್ರಮವಲ್ಲ, ಬದಲಾಗಿ ಶ್ರೀರಾಮ ಮಂದಿರಕ್ಕೆ ಭಕ್ತರು ಅರ್ಪಿಸಿರುವ ದೇಣಿಗೆ ಹಣದ ದುರುಪಯೋಗ ಮತ್ತು ಕಳ್ಳತನದ ಆರೋಪಗಳು ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಇದೆಲ್ಲ ಈಗಾಗಲೇ ನಿಮ್ಮ ಗಮನಕ್ಕೂ ಕೂಡ ಇದೆ. ಆದ್ರೆ ಇದೀಗ ಈ ಪ್ರಕರಣ ಭಾರತದ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಹೌದು, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆಗೆ ಆಗ್ರಹಿಸಿ ಸಲ್ಲಿಕೆಯಾಗಿದ್ದಂತಹ ಹಲವು ಅರ್ಜಿಗಳನ್ನ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶದ ಸರ್ಕಾರ, ಅಂದ್ರೆ ಏನು ರಾಮ ಮಂದಿರ ಎಲ್ಲಿ ಇದೆ, ಅಯೋಧ್ಯೆಯ ಜಾಗ ಯಾವ ರಾಜ್ಯಕ್ಕೆ ಸೇರುತ್ತೆ, ಅದು ಉತ್ತರ ಪ್ರದೇಶ ರಾಜ್ಯ. ಈಗ ಆ ಸರ್ಕಾರಕ್ಕೂ ಹಾಗೂ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಹಾಗೂ ಕೇಂದ್ರ ಸರ್ಕಾರಕ್ಕೂ ಕೂಡ ನೋಟಿಸ್ ಜಾರಿ ಮಾಡಲಾಗಿದೆ ಎನ್ನಲಾಗ್ತಿದೆ. ಜೊತೆಗೆ ಪ್ರಸ್ತುತ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಏನು SIT ಇದೆ, ಅದು 1 ವಾರದ ಒಳಗೆ ಪ್ರಗತಿ ಕಂಪ್ಲೀಟ್ ಏನೇನ್ ನಡೀತಾ ಇದೆ ಕೇಸಲ್ಲಿ, ಏನೇನ್ ಆಗಿದೆ, ಕಂಪ್ಲೀಟ್ ವರದಿಯನ್ನ 1 ವಾರದ ಒಳಗೆ ಸಲ್ಲಿಸುವಂತೆ ನಿರ್ದೇಶನವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಇನ್ನು ಈ ವಿಚಾರ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹಂಚಿ ಹೋಗ್ತಾ ಇದೆ, ವ್ಯಾಪಕವಾಗಿ ಹರಡ್ತಾ ಇದೆ. ಆದ್ರೆ ಈ ವಿಚಾರವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಮೊದಲು ಒಂದು ಅತ್ಯಂತ ಮಹತ್ವದ ಸಂಗತಿಯನ್ನ ನಾವು ಗಮನಿಸಬೇಕು. ಇಂತಹ ಪ್ರಕರಣಗಳ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಬಾರಿ ಪರಿಶೀಲಿಸದ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಹಳೆಯ ಸುದ್ದಿಗಳು ಮತ್ತು ಸುಳ್ಳು ಮಾಹಿತಿಗಳು ಕೂಡ ವೇಗವಾಗಿ ಹರಡುತ್ತೆ. ಅದರಿಂದ ಯಾವುದೇ ನಿರ್ಣಯಕ್ಕೆ ಬರುವ ಮೊದಲು ಅಧಿಕೃತ ದಾಖಲೆಗಳು, ನ್ಯಾಯಾಲಯದ ಆದೇಶಗಳು ಮತ್ತು ವಿಶ್ವಾಸಾರ್ಹ ಸುದ್ದಿ ಮೂಲಗಳು ಮಾಹಿತಿಯನ್ನ ಪರಿಶೀಲಿಸುವುದು ಅತ್ಯಗತ್ಯವಾಗಿರುತ್ತೆ. ಇನ್ನು ಈ ಪ್ರಕರಣದ ಕುರಿತು ಹರಿದಾಡುತ್ತಿರುವ ಮಾಹಿತಿಯ ಪ್ರಕಾರ ಶ್ರೀರಾಮ ಮಂದಿರಕ್ಕೆ ದೇಶ ವಿದೇಶಗಳಿಂದ ಬಂದಿರುವ ಕೋಟ್ಯಾಂತರ ರೂಪಾಯಿಗಳು ದೇಣಿಗೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಗಳು ಕೇಳಿ ಬಂದಿದೆ. ಈ ಆರೋಪಗಳ ಹಿನ್ನೆಲೆಯಲ್ಲಿ ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕೆಂಬ ಉದ್ದೇಶದಿಂದ ಹಲವು ಅರ್ಜಿದಾರರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಅರ್ಜಿದಾರರ ವಾದದ ಪ್ರಕಾರ ಇದು ಕೇವಲ ಒಂದು ಸಂಸ್ಥೆಗೆ ಸಂಬಂಧಿಸಿದ ಹಣಕಾಸಿನ ವಿವಾದವಲ್ಲ. ಅಂದ್ರೆ ಇದು ಕೇವಲ ದೇವಸ್ಥಾನದ ಆಡಳಿತದಲ್ಲಿ ಉಂಟಾದ ದೋಷ ಅಥವಾ ಅಲ್ಲಿನ ಟ್ರಸ್ಟ್ಗಳು ಮಾತ್ರ ಪಿತೂರಿಯಿಂದ ನಡೆದಂತಹ ಕಳ್ಳತನ ಅಲ್ಲವೇ ಅಲ್ಲ. ಇದು ಯಾವುದೋ ಒಂದು ಸಂಸ್ಥೆಗೆ ಮಾತ್ರ ಸೀಮಿತವಾದಂತಹ ಕಳ್ಳತನದ ಕೇಸ್ ಅಲ್ಲ. ಕೋಟ್ಯಾಂತರ ಭಕ್ತರು ತಮ್ಮ ಭಕ್ತಿ ಭಾವದಿಂದ ಸಲ್ಲಿಸಿರುವ ದೇಣಿಗೆಯ ಪಾರದರ್ಶಕ ಬಳಕೆಗೆ ಸಂಬಂಧಿಸಿದ ವಿಷಯವಾಗಿರುವುದರಿಂದ ಈ ಪ್ರಕರಣದಲ್ಲಿ ಅತ್ಯುನ್ನತ ಮಟ್ಟದ ತನಿಖೆ ಅಗತ್ಯ ಎಂದು ಅವರು ಒತ್ತಾಯಿಸಿದರು. ಹಾಗೆಯೇ ಇದಕ್ಕೆ ಪ್ರತಿಕ್ರಿಯೆಯಾಗಿ ಸುಪ್ರೀಂ ಕೋರ್ಟ್ ಪ್ರಕರಣದ ಗಂಭೀರತೆಯನ್ನ ಪರಿಗಣಿಸಿ ಸಂಬಂಧಪಟ್ಟ ಎಲ್ಲ ಪಕ್ಷಗಳಿಂದ ಉತ್ತರ ಕೇಳಿದೆ ಎಂಬ ಹೇಳಿಕೆಗಳು ಕೂಡ ಹರಿದಾಡ್ತಾ ಇದೆ. ಜೊತೆಗೆ ತನಿಖೆಯ ಪ್ರಗತಿ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಸೂಚನೆ ಈಗಾಗಲೇ ನೀಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ದೇಶದ ಪ್ರಮುಖ ಧಾರ್ಮಿಕ ಟ್ರಸ್ಟ್ಗಳಿಗೆ ಬರುತ್ತಿರುವ ದೇಣಿಗೆ ಹಣವನ್ನ ಹೇಗೆ ನಿರ್ವಹಿಸಲಾಗುತ್ತೆ? ಸಾಮಾನ್ಯವಾಗಿ ಇಂತಹ ಟ್ರಸ್ಟ್ಗಳು ಲೆಕ್ಕಪತ್ರ, ಆಡಿಟ್ ಹಾಗೂ ಹಣಕಾಸಿನ ನಿಯಮಗಳಿಗೆ ಒಳಪಟ್ಟಿರುತ್ತವೆ. ಭಕ್ತರಿಂದ ಬಂದ ಪ್ರತಿಯೊಂದೊಂದು ರೂಪಾಯಿಯೂ ಕೂಡ ದಾಖಲಾಗಬೇಕು ಹಾಗೂ ಅದರ ಬಳಕೆ ಸಂಬಂಧಿಸಿದ ನಿಯಮಾವಳಿಗಳ ಪ್ರಕಾರವೇ ನಡೆದುಕೊಂಡು ಹೋಗಬೇಕು. ಯಾವುದೇ ಅಕ್ರಮದ ಆರೋಪ ಬಂದಾಗ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳು ದಾಖಲೆಗಳನ್ನ ಪರಿಶೀಲಿಸುತ್ತೆ
ಬ್ಯಾಂಕ್ ವ್ಯವಹಾರಗಳು, ಲೆಕ್ಕಪತ್ರಗಳು, ಅನುಮೋದನೆಗಳು ಹಾಗೂ ಹಣದ ಹರಿವು ಸೇರಿದಂತೆ ವಿವಿಧ ಅಂಶಗಳನ್ನ ತನಿಖೆ ಮಾಡಲಾಗುತ್ತೆ. ಆರೋಪ ಸಾಬೀತಾದ್ರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತೆ. ಆರೋಪ ಸಾಬೀತಾಗದಿದ್ರೆ ಸಂಬಂಧಪಟ್ಟವರಿಗೆ ನ್ಯಾಯ ದೊರೆಯುತ್ತದೆ. ಇನ್ನು ಈ ರೀತಿಯ ಪ್ರಕರಣಗಳಲ್ಲಿ ನ್ಯಾಯಾಲಯದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಯಾವುದೇ ಆರೋಪವನ್ನ ನೇರವಾಗಿ ಸತ್ಯ ಎಂದು ಘೋಷಿಸೋದಿಲ್ಲ. ಬದಲಾಗಿ ತನಿಖೆ ನ್ಯಾಯಸಮ್ಮತವಾಗಿ ನಡೆಯುತ್ತಿದೆಯಾ ಅಥವಾ ಸಾಕ್ಷ್ಯಾಧಾರಗಳು ಸರಿಯಾಗಿ ಪರಿಶೀಲನೆ ಆಗ್ತಾ ಇದೆಯಾ ಹಾಗೂ ಕಾನೂನಿನ ಪ್ರಕ್ರಿಯೆ ಪಾಲನೆ ಆಗ್ತಾ ಇದೆಯಾ ಇಲ್ವಾ ಎಂಬುದನ್ನ ಮೇಲ್ವಿಚಾರಣೆ ಮಾಡ್ತಾ ಇರುತ್ತೆ. ಇದೇ ರೀತಿ ಯಾವುದೇ ಟ್ರಸ್ಟ್ ಅಥವಾ ವ್ಯಕ್ತಿಯ ವಿರುದ್ಧ ಆರೋಪ ಬಂದ ಮಾತ್ರಕ್ಕೆ ಅವರು ತಪ್ಪಿತಸ್ಥರು ಎಂದು ಅರ್ಥ ಅಲ್ಲ. ಅವ್ರನ್ನ ಹಾಗೆ ಹೇಳುವುದಕ್ಕೂ ಸಾಧ್ಯವಿಲ್ಲ. ಅಂತಿಮವಾಗಿ ತನಿಖೆಯ ಫಲಿತಾಂಶ ಹಾಗೂ ನ್ಯಾಯಾಲಯದ ತೀರ್ಪೇ ನಿರ್ಣಾಯಕವಾಗಿರುತ್ತೆ. ಈ ಪ್ರಕರಣ ಈಗ ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿರುವುದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಎಂದರೆ ಅಯೋಧ್ಯ ಶ್ರೀರಾಮ ಮಂದಿರದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವ. ಕೋಟ್ಯಾಂತರ ಜನರ ಭಕ್ತಿಯ ಕೇಂದ್ರವಾಗಿರುವ ಈ ಮಂದಿರಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಕೆಲವು ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ನಿಂದ ರಾಮ ಮಂದಿರ ಅಂತ ಘೋಷಣೆ ಆದ ತಕ್ಷಣ, ಅಯೋಧ್ಯೆ ಹಿಂದೂಗಳಿಗೆ ಸೇರಿದಂತಹ ಜಾಗ ಅಂತ ಘೋಷಣೆ ಆದ ತಕ್ಷಣ ಸಾವಿರಾರು ಜನ ಹಿಂದೂಗಳು, ಲಕ್ಷಾಂತರ ಜನ ಹಿಂದೂಗಳು ಸಂಭ್ರಮಿಸಿದ್ರು. ಭಕ್ತಿ ಭಾವದಿಂದ ರಾಮನಿಗೆ ಪೂಜೆ ಪುನಸ್ಕಾರಗಳನ್ನ ಅರ್ಪಿಸಿದ್ರು. ಅದರ ಅರ್ಥಾತ್ ಈ ಒಂದು ಅಯೋಧ್ಯೆ ಅಥವಾ ರಾಮ ಮಂದಿರದ ಈ ಒಂದು ದೇವಾಲಯ, ಪವಿತ್ರವಾದ ಜಾಗ ಸಾವಿರಾರು ಭಕ್ತರ ಭಾವನೆ, ಭಕ್ತಿಗೆ ಸಂಬಂಧಿಸಿದಂಥದ್ದು. ದೇಶ ವಿದೇಶಗಳಿಂದ ಭಾರಿ ಪ್ರಮಾಣದ ದೇಣಿಗೆ ಹರಿದು ಬರುತ್ತೆ ಇಲ್ಲಿಗೆ. ಇಂತಹ ಸಂದರ್ಭದಲ್ಲಿ ಹಣಕಾಸಿನ ಪಾರದರ್ಶಕತೆ ಕುರಿತು ಯಾವುದೇ ಪ್ರಶ್ನೆ ಉದ್ಭವಿಸಿದ್ರು ಕೂಡ ಅದು ಸಾರ್ವಜನಿಕ ಗಮನ ಸೆಳೆಯುವುದು ಸಹಜವಾಗಿರುತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪ್ರಕರಣದ ಕುರಿತು ವಿವಿಧ ರೀತಿಯ ಪೋಸ್ಟ್ಗಳು, ವಿಡಿಯೋಗಳು ಹಾಗೂ ಸಂದೇಶಗಳು ಕೂಡ ಈಗಲೂ ಕೂಡ ವೈರಲ್ ಆಗ್ತಿವೆ. ಕೆಲವರು ಆರೋಪಗಳನ್ನ ಸತ್ಯ ಎಂದು ಪ್ರತಿಪಾದಿಸ್ತಾ ಇದ್ರೆ, ಇನ್ನು ಕೆಲವರು ಇದನ್ನ ಆಧಾರರಹಿತ ಪ್ರಚಾರ ಎಂದು ಕೂಡ ಹೇಳ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅಧಿಕೃತ ಮಾಹಿತಿಯನ್ನೇ ನಂಬುವುದು ಅತ್ಯಂತ ಮುಖ್ಯ. ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನ್ಯಾಯಾಂಗದ ಮೇಲೆ ವಿಶ್ವಾಸ ಇರುವುದು ಅತ್ಯಗತ್ಯ. ತನಿಖಾ ಸಂಸ್ಥೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ನ್ಯಾಯಾಲಯಗಳು ಕಾನೂನಿನ ಪ್ರಕಾರ ತೀರ್ಪು ನೀಡಬೇಕು. ಯಾವುದೇ ಪ್ರಕರಣದಲ್ಲಿ ರಾಜಕೀಯ ಅಥವಾ ಭಾವನಾತ್ಮಕ ದೃಷ್ಟಿಕೋನಕ್ಕಿಂತ ಕಾನೂನು ಹಾಗೂ ಸಾಕ್ಷ್ಯಾಧಾರಗಳೇ ಪ್ರಮುಖವಾಗಬೇಕು. ಈ ಪ್ರಕರಣದ ಮುಂದಿನ ಹಂತದಲ್ಲಿ ಸಂಬಂಧಪಟ್ಟ ಸರ್ಕಾರಗಳು ಹಾಗೂ ಟ್ರಸ್ಟ್ ತಮ್ಮ ಉತ್ತರವನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವ ಸಾಧ್ಯತೆ ಇದೆ. ತನಿಖಾ ಸಂಸ್ಥೆಯು ಕೂಡ ತನ್ನ ಪ್ರಗತಿ ವರದಿಯನ್ನ ಸಲ್ಲಿಸಿದ ಬಳಿಕ ಲಭ್ಯವಿರುವ ದಾಖಲೆಗಳು ಹಾಗೂ ವಾದಗಳನ್ನ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಮುಂದಿನ ಕ್ರಮವನ್ನ ಕೂಡ ನಿರ್ಧರಿಸುತ್ತೆ. ಅಗತ್ಯವಿದ್ದಲ್ಲಿ ತನಿಖೆಯ ಸ್ವರೂಪ, ಮೇಲ್ವಿಚಾರಣೆ ಅಥವಾ ಇತರ ಕಾನೂನು ಕ್ರಮಗಳ ಕುರಿತು ಕೂಡ ನಿರ್ದೇಶನಗಳನ್ನು ಕೂಡ ನೀಡುತ್ತೆ. ಇದೀಗ ಸಾರ್ವಜನಿಕರು ಮಾಡಬೇಕಾದ ಅತ್ಯಂತ ಮುಖ್ಯವಾದ ಕೆಲಸ ಅಂದ್ರೆ ಯಾವುದೇ ಅಪರಿಶೀಲಿತ ಮಾಹಿತಿಯನ್ನ ನಂಬದೆ ಅಧಿಕೃತ ದಾಖಲೆಗಳು, ನ್ಯಾಯಾಲಯದ ಆದೇಶಗಳು ಹಾಗೂ ವಿಶ್ವಾಸಾರ್ಹ ಸುದ್ದಿ ಮೂಲಗಳಿಂದ ಮಾತ್ರ ಮಾಹಿತಿ ಪಡೆಯುವುದು. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವ ಪ್ರತಿಯೊಂದು ಸುದ್ದಿಯೂ ಕೂಡ ಸತ್ಯವಾಗಿರೋದಿಲ್ಲ ಎಂಬುದನ್ನು ಅರ್ಥಕೊಳ್ಬೇಕು. ಈ ಪ್ರಕರಣದ ಸತ್ಯಾಸತ್ಯತೆ ತನಿಖೆ ಮತ್ತು ನ್ಯಾಯಾಲಯದ ವಿಚಾರಣೆಯ ನಂತರವೇ ಸ್ಪಷ್ಟವಾಗಲಿದೆ. ಆರೋಪಗಳು ಎಷ್ಟೇ ಗಂಭೀರವಾಗಿದ್ರೂ ಅವು ನ್ಯಾಯಾಂಗದ ಪರಿಶೀಲನೆಗೆ ಒಳಪಟ್ಟ ನಂತರವೇ ಅಂತಿಮ ನಿರ್ಧಾರಕ್ಕೆ ಬರಬೇಕು. ಆದ್ದರಿಂದ ತನಿಖೆ ಪೂರ್ಣಗೊಳ್ಳುವವರೆಗೂ ಕೂಡ ಯಾರನ್ನು ತಪ್ಪಿತಸ್ಥರು ಅಥವಾ ನಿರಪರಾಧಿಗಳು ಎಂದು ಘೋಷಿಸುವುದು ಸೂಕ್ತವಲ್ಲ. ಈ ಕೆಲಸವನ್ನ ನೀವು ಮಾಡಬೇಡಿ. ಒಟ್ಟಾರೆಯಾಗಿ ಈ ವಿಚಾರವಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನಿಖೆ ಕೈಗೊಳ್ಳಲಾಗುತ್ತೆ, ತನಿಖೆಯ ಪ್ರಗತಿ ಹೇಗಿರುತ್ತೆ, ಹಾಗೆ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ನಡೆ ತೋರಿಸುತ್ತೆ ಮತ್ತೆ ಆದೇಶವನ್ನ ಹೊರಡಿಸುತ್ತೆ ಅನ್ನೋದರ ಕಡೆ ಎಲ್ಲರ ಗಮನ ನೆಟ್ಟಿದೆ.